ಏನ್ ಹೇಳ್ತಿದ್ದಾರೆ? ಇವರೆಲ್ಲ ಅಭಿಮಾನಿಗಳಲ್ಲ, ಪಾಪಿಗಳು. ತುಂಬಾ ಒಳ್ಳೆ ಓಪನಿಂಗ್ ಅಲ್ಲಿ ಒಳ್ಳೆ ಮರ್ಯಾದೆ. ಅವರೇ ಹೇಳಿದ್ದು ಅದು ಬಂದ ತಕ್ಷಣ ಹೇಳ್ಬಿಡು ಅಂತ ಹೇಳಿದ್ರೆ ಅದಕ್ಕೆ ಹೇಳಿ. ರಾಜೇಶ್ ಸರ್, ಎಸ್ ಮೇಡಮ್. ನಮಗೆ ಫಸ್ಟ್ ಆಫ್ ಆಲ್ ಇದು ಹೇಳಬೇಕು ಎಲ್ರಿಗೂ ಗೊತ್ತಿರೋ ವಿಚಾರ, ಓಕೆನಾ? ಇಷ್ಟರಲ್ಲಿ ಅಭಿನಯಿಸೋದು ಹೇಗೆ ಅಂತ ತೋರಿಸಿರುವಂಥ ಕೆಲವು ನಟರಲ್ಲಿ ನೀವು ಕೂಡ ಪ್ರಮುಖರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈ ಕೊತ್ತಲವಾಡಿ ಟೀಸರ್ ನೋಡಿದಿರಾ? ನಿಮ್ಮದೇ ಚಿತ್ರ ಇವತ್ತು ಲಾಂಚ್ ಆಗಿದೆ, ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸರ್? ವೆರಿ ಮಚ್ ಎಕ್ಸೈಟೆಡ್. ಅಂದರೆ ತುಂಬ ನನಗೆ ಈ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಆಶ್ಚರ್ಯಗಳು, ಸೀಕ್ರೆಟ್ಗಳು ಎಲ್ಲ ಇತ್ತು. ಸೊ ಇವತ್ತು ನಗ್ತಾ ಇದ್ದಾರೆ ಅಮ್ಮ. ಒಂದು ಏನೋ ಟೀಸರ್ ರಿಲೀಸ್ ಆಗಿದೆ. ಸೊ ಅಗಳಿನಿಂದ ಅನ್ನದ ಪರೀಕ್ಷೆ ಅಂತಾರಲ್ಲ ಹಾಗೆ. ಸೊ ಅಗಳು ಬೆಂದಿದೆ, ಅನ್ನ ಆಗಿದೆ ಅಂತ ಅನಿಸಿದೆ ನನಗೆ. ಸೊ ಈಗ ಎಲ್ಲರಿಗೂ ಉಣಬಡಿಸ್ತೀವಿ. ಬರೀ ಅನ್ನ ಮಾತ್ರ ಬಡಿಸಲ್ಲ, ಸಾರು, ಹುಳಿ, ಅದಕ್ಕೆ ಏನೇನು ಬೇಕು ಮಸಾಲೆ ಎಲ್ಲವೂ ಇರುತ್ತೆ. ಸೊ ಅದು ಥಿಯೇಟ್ರಲ್ಲಿ ಬಂದು ನೋಡ್ಬೋದು. ಭಾಳ ಚೆನ್ನಾಗಾಗಿದೆ. ರಾಜು, ಕಂಗ್ರ್ಯಾಚುಲೇಷನ್ಸ್. ಯೂಶಲಿ ಹೊಸಬ್ರು ಬಂದೊಂದು ಕತೆ ಹೇಳಿದಾಗ ನಮಗೊಂದು ಏನೋ ಒಂದು ಇರುತ್ತೆ, ಇವ್ರು ಮಾಡ್ತಾರ ಸರಿಗೆ ಮಾಡ್ತಾರ, ಏನೋ ಒಂದು ಇರುತ್ತೆ. ಬಟ್ ರಾಜು ಹೇಳಿದಾಗ ಕತೆ ಚೆನ್ನಾಗಿತ್ತು. ಅಫ್ಕೋರ್ಸ್ ಪಾತ್ರ, ನಾನು ಪೊಲೀಸ್ ಪಾತ್ರ ಮಾಡಲೇಬೇಕಾ ಅಂತ ಹೇಳಿದೆ. ಇಲ್ಲ ಸರ್, ನಿಮ್ಮನ್ನು ಮನಸ್ಸಲ್ಲಿ ಇಟ್ಕೊಂಡೇ ಬರ್ತಿದ್ದು ಅಂತಾರೆಲ್ಲ ಹೇಳಿದ್ರು. ನಾನು ಅದನ್ನೇ ಹೇಳಿದೆ, ತುಂಬ ಜನ ಈ ಥರ ಎಲ್ಲ ಹೇಳ್ತಾರೆ ಹಾಗೆ ಹೀಗೆ ಅಂತ. ಬಟ್ ಒಂದು ನಂಬಿಕೆ, ಏನೋ ಒಂದು ಮಾಡ್ತಾ ಇದ್ದಾರೆ ಅನ್ನೋದು ಸರಿ, ಎಲ್ಲ ಒಪ್ಕೊಂಡೇ ಹೋದೆ. ಬಟ್ ಶೂಟಿಂಗ್ ಹೋದಾಗ ಒಂದಷ್ಟು ಕೆಲಸಗಳು ತುಂಬ ಚೆನ್ನಾಗಾಯಿತು. ಅಂದರೆ ಹಿ ವಾಸ್ ವೆರಿ ಪರ್ಟಿಕ್ಯುಲರ್. ನನ್ನ ಶಾರ್ಟ್ ಹೀಗೆ ಬೇಕು, ಮಾತು ಕೂಡ ಹೀಗೆ ಬೇಕು ಅಂತ. ರಘು ನಡಿವಳ್ಳಿ ಅದ್ಭುತವಾದ ಮಾತುಗಳನ್ನ ಬರ್ತಿದ್ದಾರೆ. ಸರ್ ನನ್ನ ಮಾತು ಇದೇ ಶೈಲಿಲೇ ಬೇಕು ಅಂತ ಕೇಳಿದಾಗ ನನಗೆ ಇಲ್ಲ ಅಂದರೆ ಒಂದು ಪಕ್ಕ ಕನ್ವಿಕ್ಷನ್ ಇದೆ ಅಂತ ಅರ್ಥ ಆಯಿತು. ಸರಿ ತಪ್ಪು ಇದು ಓಡಲಿಲ್ಲ ಅದೆಲ್ಲವೂ ಸೆಕೆಂಡರಿ. ಬಟ್ ಮನುಷ್ಯನಿಗೆ ಒಂದು ಫಸ್ಟ್ ಕನ್ವಿಕ್ಷನ್ ಇರಬೇಕು, ಅವ್ರ ಬಗ್ಗೆ ಒಂದು ನಂಬಿಕೆ ಇರಬೇಕು. ನಾನು ಈ ಥರದ ಸಿನಿಮಾನ ಈ ಪಾತ್ರದ ಮೂಲಕ ಹೀಗೆ ಹೇಳಿಸಿ ಹೀಗೆ ಕನ್ವಿನ್ಸ್ ಮಾಡ್ತೀನಿ ಅಂತ ಅದೊಂದಿದೆ. ಅದು ನಂಗೆ ಭಾಳ ಖುಷಿ ಆಯಿತು ನನಗೆ. ಅದಾದಮೇಲೆ ಅಫ್ಕೋರ್ಸ್ ನಮ್ಮ ಕಾರ್ತಿಕ್, ನೀವು ಅವಾಗಲೇ ಹೇಳ್ತಾ ಇದ್ರಿ ಕಣ್ಣಲ್ಲಿ ಅಭಿನಯಿಸೋದು ಅಂತ. ಆ ಕ್ಯಾಮ್ರಾಮನ್ ಕಣ್ಣಲ್ಲಿ ಅದೆಷ್ಟು ಚೆನ್ನಾಗಿ ಅಭಿನಯಿಸಿದಾರೆ ರೀ, ಇಂಪಾಸಿಬಲ್. ನನಗೆ ಸ್ಪಾಟಲ್ಲಿ ಅದು ಗೊತ್ತಾಗ್ತಿರ್ಲಿಲ್ಲ. ಬಟ್ ಅವರು ಕೆಲಸನ ನೋಡಿದ್ದೆ. ನನಗೆ ಯಾವಾಗಲೂ ಕ್ಯಾಮ್ರಾಮನ್ ನೋಡಿದ್ರೆ ಏನು ಅನ್ಸೋದ್ರೆ ಈಗ ಪ್ಯಾಕಪ್ ಹೇಳಿ ಹೋಗ್ತಾರೆ ಅವರು ಅಂತ. 10 ಗಂಟೆ ಶಾರ್ಟ್ಗೆ ಹೋದ್ರೂ ಹಿಂಗೆ ತೆಗೆದ್ಬಿಟ್ಟು ಅವ್ರು ನನಗೆ ಈಗ ಹೋಗ್ತಾರೆ, ಅವ್ರು ಪ್ಯಾಕಪ್ ಹೇಳ್ಬಿಟ್ಟು ಹೋಗ್ತಾರೆ ಅನ್ನೋ ಥರ ಇದ್ರು. ಬಂದಿದ್ದಾರೆ ಕಾರ್ತಿಕ್, ಓಕೆ, ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಆ್ಯಂಡ್ ಮಾಡಿಸಿದ್ದಾರೆ ರಾಜು ಅವರು. ಸೊ ಎಲ್ಲರ ಕಲ್ಪನೆಯ ಕಣ್ಣಿನ ಭಾವ ಈ ಸಿನಿಮಾದಲ್ಲಿದೆ. ನನಗೆ ಭಾಳ ಇಷ್ಟ ಆಯಿತು. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಈಗ ಸೀಕ್ರೆಟ್ ಬಗ್ಗೆ ಹೇಳ್ತೀನಿ. ಒಂದು ಕೊತ್ತಲವಾಡಿ ಅನ್ನೋದೇ ನನಗೆ ಸಿನಿಮಾ ಟೈಟ್ಲ್ ಅನ್ನೋದು ಗೊತ್ತಿರಲಿಲ್ಲ. ಗೊತ್ತಿರಲಿಲ್ಲ ನನಗೆ. ವಿತೌಟ್ ನೋಯಿಂಗ್ ದ ಟೈಟಲ್ ನೀವು ಸಿನಿಮಾ ಆಕ್ಟ್ ಮಾಡ್ತೀರಾ? ಸಿನಿಮಾ ಚೆನ್ನಾಗಾಗ್ತಿದೆ, ದೈತ್ಯ ಪ್ರತಿಭೆಗಳೆಲ್ಲ ಇದ್ದಾರೆ, ಪೃಥ್ವಿ ಅಂಬರ್ ಇದ್ದಾರೆ, ಗೋಪಾಲ್ ಇದ್ದಾರೆ, ಇದಕ್ಕಿನ ಇರಬೇಕು, ಒಳ್ಳೆ ಸಿನಿಮಾ ಆಗುತ್ತೆ. ಅವಿನಾಶ್ ಆ್ಯಕ್ಟ್ ಮಾಡಿದ್ದಾರೆ. ಸೊ ಚೆನ್ನಾಗಾಗುತ್ತೆ ಸಿನಿಮಾ ಅಂತ ನೋಡೋಣ ಅಂತ. ಆಮೇಲೆ ಒಂದೊಂದಾಗಿ ಕೊತ್ತಲವಾಡಿ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತಾರೆ. ಅದೇ ಇದೇನು ಈ ಥರದ ಹೆಸರು ಇಟ್ಬಿಟ್ಟಿದ್ದಾರಲ್ಲ ಅಂತ ಅನ್ನಿಸ್ತು. ಜೊತೆಗೆ ಪೃಥ್ವಿ ಅಂಬರ್ ಅವರ ಚಿತ್ರನೂ ನೋಡಿದೆ, ಭಾಳ ಅದ್ಭುತವಾಗಿತ್ತು. ಎಕ್ಸ್ಪ್ರೆಷನ್ ಇರ್ಬೋದು, ದ ಟೋಟಲ್ ಡಿಸೈನ್ ಇರ್ಬೋದು. ಅದಾದಮೇಲೆ ಒಂದು ಇದ್ದಕ್ಕಿದ್ದಾಗ ಒಂದು ದಿವಸ ಫೋನ್ ಬರುತ್ತೆ, ಸರ್ ನಿಮ್ಮ ಹತ್ರ ಒಬ್ರು ಮಾತಾಡಬೇಕಂತೆ, ಫೋನ್ ಕೊಡ್ತೀನಿ. ಯಾರು? ಯಶ್ ಅವ್ರ ಅಮ್ಮ. ಅವ್ರು ಯಾಕೆ ಮಾತಾಡ್ತಾರೆ ನನ್ನ ಹತ್ರ ಅಂದೆ. ಒಂದು ನಿಮಿಷ ಕೊಟ್ಟೆ ಬಿಟ್ರು. ಏನೂ ಗೊತ್ತಿಲ್ಲ. ಆ ಕಡೆಯಿಂದ ಧ್ವನಿ, ಅಪ್ಪ ದೊಡ್ಡ ಮಗ ಹೇಗಿದೆಯಾ ಅಂತ ಫೋನು. ಅಮ್ಮ ಹೇಳಿಮ್ಮ, ಈ ಚಿತ್ರಕ್ಕೆ ನಾನು ನಿರ್ಮಾಪಕಿ ಅಂದರು. ಅಲ್ಲಿ ತನಕ ನನಗೆ ಗೊತ್ತಿಲ್ಲ ಇದು ಇವ್ರದ್ದು ಪ್ರೊಡಕ್ಷನ್ ಅಂತ. ಸೊ ಈ ಥರದ ಒಂದು ಸರ್ಪ್ರೈಸ್ ಶಾಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಮ್ಮ, ನನಗೆ ಗೊತ್ತಿರಲಿಲ್ಲ. ಪ್ರೀತಿ ಇಲ್ಲದ ಮೇಲೆ ಯಶ್ ಸರ್ ಅಣ್ಣ. ಹೌದು ಹೌದು, ಸ್ವೀಟ್. ಯಾ ಶೂಟಿಂಗ್ ಮುಗ್ದಿದೆ, ಏನು ಅನ್ಕೋಬೇಡಿ, ಸರ್ಪ್ರೈಸ್ ಆಗಿ ಮಾಡಿ ಅಂತ ಹೇಳಿದ್ದು. ನಿಜವಾಗ್ಲೂ ಇವತ್ತು ಅಣ್ಣ ಅಂತಾನೆ ಕರೆಯೋದಲ್ಲ. ಹೌದೌದು, 100%. ತುಂಬಾ ವರ್ಷದಿಂದ ಅಣ್ಣ ತಮ್ಮದಿರು. ನಾವು ನಿಮ್ಮ ಚಿಕ್ಕಣ್ಣ ಅಂತಾನೆ ಕರೆಯೋದು. ಎಷ್ಟು ಮನೇಲೆಲ್ಲ ಮಾತಾಡ್ಬೇಕಾದ್ರೆ ಹಂಗೆ ನೋಡಿ, ಆ ಪ್ರೀತಿ ಒಲವನ್ನ ಇಟ್ಕೊಂಡು ಅವ್ರ ತಾಯಿ ನಿಮ್ಮ ಮೊದಲನೇ ಮಗ ಅಂತಾನೆ ಹೇಳಿ ಕರೆದಿರೋದು. ಡೈರೆಕ್ಟರ್ ಸೆಲೆಕ್ಷನ್ ಇವರು ನನಗೆ. ಹೌದು, ಇವರು ಯಾರು ಇನ್ನೊಬ್ರು ಗೋಪಾಲ್ ದೇಶಪಾಂಡೆ ಅವರಿದ್ದಾರೆ. ಹೌದು, ನಮಗೆ ಸ್ವಲ್ಪ ಆಟ ಆಡ್ಸೋರು. ಅಂದ್ರೆ ಹೆಂಗೆ ಅಂದ್ರೆ ಅವ್ರು ಸರ್ ಬೇರೆ ಸಿನಿಮಾಗೆ ಕಮಿಟ್ ಆಗ್ಬಿಟ್ಟಿದ್ರು. ಗೋಪಾಲ್ ಸರ್
ಅಮ್ಮ ಚಾನ್ಸ್ ಇಲ್ಲ ನನ್ಗೆ. ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೋಡಿ. ಇವಾಗ ಕರಿತೀನಿ ಗೋಪಾಲ್ ಸರ್, ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಹಾ, ಇಲ್ಲ ನನಗೆ ಬೇರೆ ಕಮಿಟ್ಮೆಂಟ್ ಓ ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡ್ರಿ ಗೋಪಾಲ್. ಅದೇ ಏನ್ ಮಾಡಿದ್ರಿ, ಅವ್ರು ಬೇಕು ಅಂದ್ರೆ ಅವ್ರು ಬರೋಲ್ಲ. ಅವ್ರು ಸ್ಟ್ರೈಟ್ ಅಮ್ಮನ ಹತ್ರನೇ ಹೋಗ್ತಾ ಇದಾರೆ. ಅಮ್ಮ ನಮಸ್ಕಾರ, ಪೇಮೆಂಟೇ ಬೇಡ ಅಮ್ಮ ನನಗೆ ಅಂತಿದ್ದಾರೆ. ನೋಡಿ, ಇವ್ರು ಮಾಡಿರೋ ಪಾತ್ರಕ್ಕೂ ಇವ್ರು ಇರೋ ರೀತಿಗೂ ಸಂಬಂಧನೇ ಇಲ್ಲ. ನಿಜವಾಗ್ಲೂ ನನಗೆ ಒಂದು ಸೀನ್ ಮಾಡುವಾಗ ಇವ್ರ ಜೊತೆ ಹೆದರಿಕೆ ಆಗತ್ತೆ. ಅಂದ್ರೆ ಯಾವ ಕ್ಷಣದಲ್ಲಿ ಅದು ಯಾವಾಗ ಹಿಂಗೆ ತಿಂತಾರೆ ಗೊತ್ತಾಗಲ್ಲ, ಏನು ಮಾಡ್ತಾರೆ ಗೊತ್ತಾಗಲ್ಲ. ಓಕೆ, ಈ ಥರದ ಏನೇನೋ ಹೇಳಿದ್ನಲ್ಲ ಸೀಕ್ರೆಟ್ ಆಶ್ಚರ್ಯ, ಅದರಲ್ಲಿ ಇವರು ಒಬ್ರು. ಥ್ಯಾಂಕ್ ಯು ಇವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ನಂಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಡೈರೆಕ್ಟ್ರು. ಆ್ಯಂಡ್ ಅಮ್ಮ ನಿಮಗೂ ಕೂಡ ಥ್ಯಾಂಕ್ ಯು. ಹೇಳಿಲ್ಲ, ಈಗ ನಾವೆಲ್ಲ ಎಲ್ಲರೂ ನೋಡಲಿ ಅಂತ ಕೆಲಸ ಮಾಡೋ ಒಂದು ವರ್ಗ ಇರುತ್ತೆ, ಎಲ್ಲರೂ ನೋಡ್ತಾ ಇದ್ದಾರೆ ಅಂದ್ಕೊಂಡು ಕೆಲಸ ಮಾಡೋ ಒಂದು ವರ್ಗ ಇರುತ್ತೆ. ಆ ಸಾಲಿಗೆ ಅಮ್ಮ ಮತ್ತು ಅರುಣ್ ಕುಮಾರ್ ಅವರು ಸೇರಿದ್ದಾರೆ. ಯಾಕಂದರೆ ಮಗನ ಕೀರ್ತಿ, ಪ್ರತಿಷ್ಠೆ ಮತ್ತು ಅವರ ಟ್ಯಾಲೆಂಟು ಎಲ್ಲವೂ ಗೊತ್ತು ಅವರಿಗೆ. ಜಗತ್ತವ್ರನ್ನ ನೋಡುತ್ತೆ ಅಂತ ಗೊತ್ತು. ಅದಕ್ಕೆ ಹೇಗೆ ಕೆಲಸ ಮಾಡಬೇಕು ಅನ್ನೋದು ಅವ್ರಿಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ಅದೆಲ್ಲ ಇದ್ದಾಗಲೇ ಈ ಥರದೊಂದು ಅಚ್ಚುಕಟ್ಟಾದ ಒಂದು ಜವಾಬ್ದಾರಿಯುತ ಕೆಲಸ ಆಗುತ್ತೆ ಅಂತ ನನಗನ್ಸುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನಂತೂ ಕಾಯ್ತಾ ಇದ್ದೀನಿ. ಭಾಳ ಖುಷಿ ಆಯಿತು ಟೀಸರ್ ಇವತ್ತು ನೋಡಿ, ಭಾಳ ಮುದ್ದಾಗಿದೆ. ಆ್ಯಂಡ್ ಕಾವ್ಯ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಆ್ಯಂಡ್ ಎವ್ರಿಬಡಿ ಇಲ್ಲಿ ಅಸೋಸಿಯೇಟ್ಸ್ ಎಲ್ಲ ನೋಡಿದ್ರೆ ಭಾಳ ಚಾಮರಾಜನಗರದ ಶೆಕೆನಲ್ಲಿ, ಆ ಮರಳು ದಂಡೆನಲ್ಲಿ ಒದ್ದಾಡ್ತಾ ಇದ್ದಿದ್ದು, ಕೆಲಸ ಮಾಡ್ತಾ ಇದ್ದಿದ್ದು, ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಆ್ಯಂಡ್ ಇವ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ನೋಡಿದ್ದೀರಿ. ನೋಡಿ ಹೆಂಗಿದ್ದಾರೆ, ಇದಕ್ಕೂ ಮಾಡಿರೋದಕ್ಕೂ ನೋಡಿ, ಸಿನಿಮಾ ನೋಡಿ ಗೊತ್ತಾಗತ್ತೆ ನಿಮ್ಗೆ. ಆನ್ ಸ್ಟೇಜ್ ಸೈಲೆಂಟ್, ಆನ್ ಸ್ಕ್ರೀನ್ ವೈಲೆಂಟ್. ಯಪ್ಪ ಭಯಂಕರ. ಎಸ್, ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗಲಿ ಅಮ್ಮ. ನಿಮಗೆ ಎಸ್ಪೆಷಲಿ ನಿಮಗೆ ಒಳ್ಳೇದಾಗಲಿ. ಅನ್ಕೊಳ್ಳೋದಲ್ಲ, ಅನ್ಕೊಂಡಾಗೋಗಿದೆ. ಅದು ಮುಂಚೆ ಅನ್ಕೊಂಡ್ಬಿಟ್ರೆ ನೀವು ಕಾಸು ಕೊಡಲ್ವೇನೋ ಅಂತ ಸುಮ್ಮನಾಗ್ಬಿಟ್ಟಿದ್ದೆ. ಈ ಕಾಸೆಲ್ಲ ಬಂದಾಗಿದೆಲ್ಲ ನಮ್ದೇ ಅಮ್ಮ. ನೀವು ಮುಂಚೆನೆ ಸರ್ಪ್ರೈಸ್ ಕೊಟ್ಟಿದ್ದಿದ್ರೆ ಬೇರೆ ತರ ಇರೋದು ನಮ್ಮ ಮನೆ ಸಿನಿಮಾ, ಅಥವಾ ನಮ್ಮ ಅದಕ್ಕೆ ಪ್ರತಿಕ್ರಿಯೆ. ಯಾಕೆ ಅದಕ್ಕೆ ಇಲ್ಲಪ್ಪ, ಛೇ ನೀವು ತಮ್ಮ ಅಂದ್ಬಿಟ್ಟು ಈ ತರ ಎಲ್ಲ ಹೇಳಂಗೆ ಇಲ್ಲ ನೀವು. ಅಲ್ಲಲ್ಲ, ಅವ್ರ ತಮ್ಮ, ಎಸ್ ಸರ್ ತಮ್ಮ, ಅವೆಲ್ಲ ಹೇಳಂಗಿಲ್ಲ ಅಂದೆ. ಸೊ ಈ ತರದ್ ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿಮ್ಮ. ಎಲ್ಲ ಸಿನಿಮಾದಲ್ಲೂ ನಂಗೆ ಒಂದು ಪಾತ್ರ ಕೊಡಿ ಅಷ್ಟೇ.